ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷ ಇದೀಗ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ನ ದಕ್ಷಿಣ ಬಸ್ರಾ ಪ್ರಾಂತ್ಯದಲ್ಲಿರುವಂತಹ ತೈಲ ನಿಕ್ಷೇಪಗಳ ಮೇಲೆ ದಾಳಿಯನ್ನ ಕೂಡ ಮಾಡಲಾಗಿದೆ. ಸತತವಾಗಿ 8 ದಿನಗಳಿಂದ ಅಲ್ಲಿ ದಾಳಿಗಳು ಆಗ್ತಾ ಇದೆ. ದಾಳಿಗೆ ಪ್ರತಿ ದಾಳಿಗಳನ್ನ ಮಾಡ್ತಿದ್ದಾರೆ. ರಕ್ತಕ್ಕೆ ರಕ್ತ ಅನ್ನುವ ರೀತಿಯಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ. 8ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷ. ಇರಾನ್ನ ದಕ್ಷಿಣ ಬಸ್ರಾ ಪ್ರಾಂತ್ಯದಲ್ಲಿರುವಂತಹ ತೈಲ ನಿಕ್ಷೇಪಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. 2 ಡ್ರೋನ್ ಮೂಲಕ ದಾಳಿಯನ್ನ ನಡೆಸಿದೆ ಇರಾನ್. ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಚ್ಚಾ ತೈಲವನ್ನ ತೆಗಿತಾ ಇತ್ತು ಅಮೆರಿಕ. ತೈಲ ನಿಕ್ಷೇಪವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದೆ ಇದೀಗ ಇರಾನ್. 8ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಮಧ್ಯಪ್ರಾಚ್ಯದ ಈ ಒಂದು ಯುದ್ಧ. 3ನೇ ಮಹಾಯುದ್ಧಕ್ಕೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. 8 ದಿನಗಳಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಚ್ಚಾ ತೈಲವನ್ನ ಅಮೆರಿಕ ತೆಗಿತಾ ಇತ್ತು. ಹಾಗಾಗಿ ತೈಲ ನಿಕ್ಷೇಪದ ಮೇಲೆ ಇದೀಗ ಇರಾನ್ ದಾಳಿಯನ್ನ ನಡೆಸಿರುವಂಥದ್ದು. ಇರಾನ್ನ ದಕ್ಷಿಣ ಬಸ್ರಾ ಪ್ರಾಂತ್ಯದಲ್ಲಿರುವಂತಹ ತೈಲ ನಿಕ್ಷೇಪಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. 2 ಡ್ರೋನ್ ಮೂಲಕ ದಾಳಿಯನ್ನ ನಡೆಸಿದೆ ಇರಾನ್. ಗುತ್ತಿಗೆ ಆಧಾರದ ಮೇಲೆ ಕಚ್ಚಾ ತೈಲವನ್ನ ತೆಗಿತಾ ಇತ್ತು ಅಮೆರಿಕ. ತೈಲ ನಿಕ್ಷೇಪವನ್ನ ಗುರಿಯಾಗಿಸಿಕೊಂಡು ಇರಾನ್ ಇದೀಗ ದಾಳಿಯನ್ನ ನಡೆಸಿದೆ. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ, ಸ್ಥಗಿತ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಇಂಪೋರ್ಟ್ಗಳಾಗ್ತಾ ಇಲ್ಲ, ಎಕ್ಸ್ಪೋರ್ಟ್ಗಳಾಗ್ತಾ ಇಲ್ಲ. ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು. ಹಡಗುಗಳು ಮುಂದಕ್ಕೆ ಹೋಗ್ತಾನೂ ಇಲ್ಲ, ಹಿಂದಕ್ಕೆ ಬರ್ತಾನೂ ಇಲ್ಲ. ಈ ಒಂದು ಸಂದರ್ಭದಲ್ಲಿ ತೈಲ ನಿಕ್ಷೇಪವನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಯಾಕಂತ ಅಂದ್ರೆ ಅಮೆರಿಕ ಸೇನಾ ಇದರಲ್ಲಿ ತುಂಬಾ ಬಲಿಷ್ಠವಾಗಿದೆ. ಇಸ್ರೇಲ್ ಕೂಡ ಬಲಿಷ್ಠವಾಗಿದೆ. ಕೆಲವೊಂದಷ್ಟು ಪ್ರದೇಶಗಳನ್ನ ಅಫ್ಕೋರ್ಸ್ ಇರಾನ್ ಟಾರ್ಗೆಟ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿ ಯೋಜನೆಯನ್ನ ರೂಪಿಸಿ ದಾಳಿಯನ್ನ ಮಾಡ್ತಾ ಇರುವಂತದ್ದು ಇರಾನ್. 2 ಡ್ರೋನ್ಗಳ ಮೂಲಕ ಇದೀಗ ದಾಳಿಯನ್ನ ಮಾಡಿದೆ. ರಷ್ಯಾ ತೈಲ ಒಂದ್ ಕಡೆನಲ್ಲಿ ಭಾರತಕ್ಕೆ ಈ ಒಂದು ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆತ ಕೂಡ ಬಿದ್ದಿದೆ. ಇನ್ನೊಂದ್ ಕಡೆನಲ್ಲಿ ತೈಲ ನಿಕ್ಷೇಪವನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಗುತ್ತಿಗೆ ಆಧಾರದ ಮೇಲೆ ಕಚ್ಚಾ ತೈಲವನ್ನ ತೆಗಿತಾ ಇತ್ತು ಅಮೆರಿಕ. ಹಾಗಾಗಿ ಇದು ಸರಿಯಾದ ಜಾಗ. ಇದನ್ನ ನಾವು ದಾಳಿ ಮಾಡಬೇಕು. ಈ ಪ್ರದೇಶದ ಮೇಲೆ ಅಮೆರಿಕವನ್ನ ಏನಾದ್ರೂ ಮಾಡಿ ನಾವು ಕುಗ್ಗಿಸ್ಬೇಕು. ಬಲಿಷ್ಠ ಆಗಿರುವಂತಹ ಅಮೆರಿಕವನ್ನ ಕುಗ್ಗಿಸ್ಬೇಕು ಅಂತ ಅಂದ್ರೆ ಕೆಲವೊಂದಷ್ಟು ಪ್ರದೇಶಗಳನ್ನ, ಅದರಲ್ಲೂ ಕೂಡ ಮಿಲಿಟರಿ ಪ್ರದೇಶಗಳಾಗಿರ್ಬೋದು, ತೈಲ ನಿಕ್ಷೇಪಗಳಾಗಿರ್ಬೋದು, ವಾಯುಸೇನೆ ಆಗಿರ್ಬೋದು, ಈ ಸೇನೆಗಳಾಗಿರ್ಬೋದು, ಎಲ್ಲವನ್ನ ಕೂಡ ಗುರಿಯಾಗಿಸ್ಕೊಳ್ಬೇಕಾಗತ್ತೆ. ಇರಾನ್ ಕೂಡ ಎಲ್ಲಾ ಯೋಚನೆಗಳನ್ನ ಮಾಡ್ತಾ ಇರುವಂಥದ್ದು. ಎಲ್ಲ ಆಯಾಮಗಳಲ್ಲೂ ಕೂಡ ಯೋಚನೆ ಮಾಡ್ತಾ ಇದೆ. ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಅಮೆರಿಕದ ವಿರುದ್ಧ ಸಮರವನ್ನ ಸಾರ್ತಾ ಇದೆ ಇರಾನ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಇರಾನ್ ಸುಮ್ಮನೆ ಇರ್ತಾ ಇಲ್ಲ. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ ಇಸ್ರೇಲ್ ಸೇನೆ. ಲೆಬನಾನ್ನ ಪೂರ್ವ ನಗರ ಬಾಲ್ಬೇಕ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 6 ಜನ ಇದೀಗ ಸಾವನ್ನಪ್ಪಿರುವಂಥದ್ದು. ಇಸ್ರೇಲ್ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದೆ. ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ ಇಸ್ರೇಲ್ ಸೇನೆ. ಲೆಬನಾನ್ ಪೂರ್ವ ನಗರ ಬಾಲ್ಬೇಕ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಇಸ್ರೇಲ್ನ ಈ ಒಂದು ಕ್ಷಿಪಣಿ ದಾಳಿಯಲ್ಲಿ ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿದ್ದಾರೆ. ಜನವಸತಿ ಪ್ರದೇಶಗಳನ್ನ ಕೂಡ ಇಸ್ರೇಲ್ ಬಿಡ್ತಾ ಇಲ್ಲ. ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾಗರಿಕರು ಹೆಚ್ಚಿನ ಪ್ರದೇಶದಲ್ಲಿ ಎಲ್ಲಿದ್ದಾರೆ ಆ ಒಂದು ಪ್ರದೇಶವನ್ನ ಗುರಿಯಾಗಿಟ್ಕೊಂಡು ದಾಳಿಯನ್ನ ಮಾಡ್ತಾ ಇರುವಂತದ್ದು ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು. ಆದ್ರೆ ಇರಾನ್ ಅಮೆರಿಕವನ್ನ ತಗ್ಸೋದಕ್ಕೆ ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರೆ, ಇಸ್ರೇಲ್ ಮತ್ತೆ ಅಮೆರಿಕ ಟಾರ್ಗೆಟ್ ಮಾಡಿರುವಂತದ್ದು ನಾಗರಿಕರಿರುವಂತಹ ಪ್ರದೇಶಗಳು. ಖಮೇನಿ ಹತ್ಯೆ ಆಗಿದೆ. ಖಮೇನಿ ಹತ್ಯೆ ಆದ್ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಸುಮ್ಮನಾಗುತ್ತೆ ಅಂತ ಎಲ್ಲರೂ ಕೂಡ ಊಹೆ ಮಾಡ್ಕೊಂಡಿದ್ರು. ಆದ್ರೂ ಕೂಡ 2 ರಾಷ್ಟ್ರಗಳು ಸುಮ್ಮನೆ ಆಗ್ತಾ ಇಲ್ಲ. 50 ವಿಮಾನವನ್ನ ಬಳಸಿ ಖಮೇನಿ ಬಂಕರ್ ಅನ್ನ ಒಂದ್ ಕಡೆನಲ್ಲಿ ನಾಶ ಮಾಡಿದೆ. ಇನ್ನೊಂದ್ ಕಡೆನಲ್ಲಿ ಒಂದೇ ಕುಟುಂಬದ 6 ಜನರು ಇಸ್ರೇಲ್ ಕ್ಷಿಪಣಿ ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು.